ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ನಿಮಗೆ ಒಂದು ಸ್ಕೆಡ್ಯೂಲ್ ಆದ್ರೆ ಬಿಟ್ಟಿದ್ದಾರೆ, ಫಸ್ಟ್ ರೌಂಡ್ ಸ್ಕೆಡ್ಯೂಲ್. ವಿದ್ಯಾರ್ಥಿಗಳಿಗೆ ಈ ಒಂದು ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಅಲ್ಲಿ ಕೆಲವೊಂದು ಡೌಟ್ಸ್ ಆದ್ರೆ ಇದೆ. ಆ ಒಂದು ಡೌಟ್ಸ್ ಆದ್ರೆ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಿಮ್ಗೆ ಈಗ ಏನೊಂದು ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಈ ಒಂದು ಸ್ಕೆಡ್ಯೂಲ್ ಬಂದ್ಬಿಟ್ಟು ಫೈನಲ್ ಸ್ಕೆಡ್ಯೂಲ್ ಅಲ್ಲ, ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂತದ್ದು. ಆ ದಿನಾಂಕ ಏನ್ ಕೊಟ್ಟಿದ್ದಾರೆ ಅದು ಅಫಿಷಿಯಲ್ ದಿನಾಂಕನೇ. ದಿನಾಂಕ ಎಲ್ಲ ಕರೆಕ್ಟ್ ಆಗಿದೆ, ಓಕೆನಾ. ನಿಮ್ಗೆ ನೋಡಿ, ಈ ಒಂದು ಸ್ಕೆಡ್ಯೂಲ್ ಆದ್ರೆ ನಿಮ್ಗೆ ಮೊದಲು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಗೆ ಇದೊಂದು ಸ್ಕೆಡ್ಯೂಲ್ ಏನ್ ಕೊಟ್ಟಿದ್ದಾರೆ, ಈ ಒಂದು ಸ್ಕೆಡ್ಯೂಲ್ ಅಲ್ಲಿ ಏನ್ ದಿನಾಂಕ ಎಲ್ಲ ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ 4ನೇ ತಾರೀಕು 11:59 PM ಗೆ ಲಾಸ್ಟ್ ಡೇಟ್ ಇದೆ. ಅಂದ್ರೆ ನಿಮ್ಗೆ 4ನೇ ತಾರೀಕು ರಾತ್ರಿ 11:59 ಅಂದ್ರೆ ಹತ್ರ 12 ಗಂಟೆಗೆ ಲಾಸ್ಟ್ ಡೇಟ್ ಇದೆ ರಾತ್ರಿ, ಓಕೆನಾ, ವಿದ್ಯಾರ್ಥಿಗಳಿಗೆ. ಮತ್ತೆ ನಿಮ್ಗೆ ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು 7ನೇ ತಾರೀಕು 2 ಗಂಟೆ ಮೇಲೆ ಕೊಡ್ತಾರಂತ ಹೇಳಿದ್ದಾರೆ, ಓಕೆನಾ. ಇದೇನಾ ಸ್ಕೆಡ್ಯೂಲು, ಇಷ್ಟೇನಾ ಸ್ಕೆಡ್ಯೂಲು? ಇನ್ನು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬೇಕು ನಿಮ್ಗೆ, ಓಕೆನಾ. ಈಗ ಮಾರ್ಕ್ ಅಲಾಟ್ಮೆಂಟ್ ಆಗಿದ ತಕ್ಷಣ ಒಂದ್ 2 ಅವರ್ಗೆ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. 7ನೇ ತಾರೀಕು ಒಂದ್ 2 ಗಂಟೆಗೆ ಬಿಡ್ತಾರೆ ಅನ್ನೋದಾದ್ರೆ 2 ಗಂಟೆಗೆ ರಿಸಲ್ಟ್ ಬಿಟ್ರೆ ಮತ್ತೆ ಅವತ್ತೇ 4 ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. 7ನೇ ತಾರೀಕು 4 ಗಂಟೆಯಿಂದಾನೇ ವಿದ್ಯಾರ್ಥಿಗಳು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ ಕೊಡಬೇಕು. ಅವ್ರಿಗೆ ಏನಾದ್ರು ಸೀಟ್ ಸಿಕ್ಕಿದೆಯಾ ಸಿಕ್ಕಿಲ್ವಾ ಎಲ್ಲ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವರು ಮತ್ತೆ ಕಾಲೇಜಸ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು, ರಿಅರೇಂಜ್ ಮಾಡ್ಕೋಬಹುದು, ಮಾಡಿಫೈ ಏನಾದ್ರು ಮಾಡ್ಕೋಬಹುದು ವಿದ್ಯಾರ್ಥಿಗಳಿಗೆ. ಅದಕ್ಕೆ ಒಂದು ಡೀಟೇಲ್ ಆಗಿ ಸ್ಕೆಡ್ಯೂಲ್ ಬಿಡಬೇಕು ವಿದ್ಯಾರ್ಥಿಗಳಿಗೆ. ಮತ್ತೆ ಮಾಡಿಫೈ ಮಾಡಕ್ಕೆಲ್ಲ ಆಪ್ಷನ್ ಕೊಡ್ಬೇಕಲ್ಲ, ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಅದು ಇನ್ನು ಡೀಟೇಲ್ ಆಗಿ ಸ್ಕೆಡ್ಯೂಲ್ ಬಿಟ್ಟಿಲ್ಲ. ಮತ್ತೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್, ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಡೀಟೇಲ್ ಸ್ಕೆಡ್ಯೂಲ್ ಕೂಡ ವಿದ್ಯಾರ್ಥಿಗಳಿಗೆ ಬಿಟ್ಟಿಲ್ಲ. ಆ ಒಂದು ಸ್ಕೆಡ್ಯೂಲ್ ಕೂಡ ಬಿಡ್ತಾರಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾವಾಗ ಬಿಡ್ತಾರಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳಿಗೆ. ಡೀಟೇಲ್ಡ್ ಇನ್ಫಾರ್ಮೇಶನ್ ಅಬೌಟ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ 3/8/2024 ಆಫ್ಟರ್ 2 PM. ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ನಿಮ್ಗೆ ಡೀಟೇಲ್ ಸ್ಕೆಡ್ಯೂಲ್ ಆದ್ರೆ ಬರುತ್ತೆ. ಡೀಟೇಲ್ ಆಗಿ ಸ್ಕೆಡ್ಯೂಲ್ ಆದ್ರೆ ಕೊಡ್ತಾರೆ. ಅದರಲ್ಲಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಲಾಸ್ಟ್ ಇಯರ್ ಡೀಟೇಲ್ ಸ್ಕೆಡ್ಯೂಲ್ ಆದ್ರೆ ತೋರಿಸ್ತೀನಿ ನೋಡಿ. ಇದೇ ರೀತಿಯಾಗಿ ನಿಮ್ಗೆ ಇರುತ್ತೆ. ಇದು ಲಾಸ್ಟ್ ಇಯರ್ ಡೀಟೇಲ್ ಸ್ಕೆಡ್ಯೂಲ್. ಇದು ನೋಡಿ, ಇಲ್ಲಿ ನಿಮ್ಗೆ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ವರೆಗೂ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಆಡ್, ಆಲ್ಟರ್, ರಿಅರೇಂಜ್, ಡಿಲೀಟ್ ಆಪ್ಷನ್, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್, ಇಷ್ಟು ನಿಮ್ಗೆ ಸ್ಕೆಡ್ಯೂಲ್ ಬಿಡಬೇಕು. ಇದು ಲಾಸ್ಟ್ ಇಯರ್ ಸ್ಕೆಡ್ಯೂಲ್. ಇದೇ ತರ ನಿಮ್ಗೆ ಫೈನಲ್ ಸ್ಕೆಡ್ಯೂಲ್ ಬಂದ್ಬಿಟ್ಟು ನಾಳೆ ಮಧ್ಯಾಹ್ನ 2 ಗಂಟೆಗಾದ್ರೆ ನಿಮ್ಗೆ ಸ್ಕೆಡ್ಯೂಲ್, 2 ಗಂಟೆ ಮೇಲೆ ನಿಮ್ಗೆ ಸ್ಕೆಡ್ಯೂಲ್ ಆದ್ರೆ ಬಿಡ್ತಾರಂತ ಹೇಳ್ತಿದ್ದಾರೆ. ಆ ಸ್ಕೆಡ್ಯೂಲ್ ಬಂದಾಗ ನಿಮ್ಗೆ ಹೇಳ್ತೀನಿ ಬಿಡಿ, ಡೀಟೇಲ್ ಇನ್ಫಾರ್ಮೇಶನ್ ಆದ್ರೆ ಕೊಡ್ತೀನಿ. ಈಗ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ವರೆಗೂ ಮಾತ್ರ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ. ಇದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲ. ನಿಮ್ಗೆಲ್ಲರಿಗೂ ಕ್ಲಾರಿಫೈ ಆಯ್ತು ಅನ್ಕೊಳ್ತೀನಿ. ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ಬಿಡ್ತಾರೆ ಬಿಡಿ. ಆಗ ಫೈನಲ್ದು ಒಂದು ಸ್ಕೆಡ್ಯೂಲ್ ಬಿಡ್ತಾರೆ, ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಿಮ್ಗೆ ಬಂದಿರುವಂತದ್ದು ಡೇಟ್, ಮಾರ್ಕ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿಗೆ ಅಫಿಷಿಯಲ್ ಡೇಟ್ ಅನ್ನಾದ್ರೆ ಕೊಟ್ಟಿದ್ದಾರೆ. ನಿಮ್ಗೆ 4ನೇ ತಾರೀಕು 11:59 ಲಾಸ್ಟ್ ಡೇಟ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ನಿಮ್ಗೆ 4ನೇ ತಾರೀಕು 11:59 PM ಗೆ ಲಾಸ್ಟ್ ಡೇಟ್ ಇದೆ, ಓಕೆನಾ. ಮತ್ತೆ ಇದೇ ರೀತಿಯಾಗಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಸ್ಟೆಪ್ಸ್ ಆಡ್ ಮಾಡ್ತಾರೆ, 2 ಸ್ಟೆಪ್ಸ್ ಆಡ್ ಮಾಡ್ತಾರೆ. ಪ್ರಾವಿಷನ್ ಟು ಚೇಂಜ್, ಆಡ್, ಈ ತರ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು 3 ದಿನ ಟೈಮು. ಮತ್ತೆ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಇವೆರಡು ಆಪ್ಷನ್ ಆಡ್ ಆಗುತ್ತೆ. ನಾಳೆ ಫೈನಲ್ ಸ್ಕೆಡ್ಯೂಲ್ ಆದ್ರೆ ಬಿಡ್ತಾರೆ, ಅವಾಗ ವಿಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಗೆಲ್ಲ ಇದ್ರ ಬಗ್ಗೆ ಕ್ಲಾರಿಫೈ ಆಯ್ತು ಅನ್ಕೊಳ್ತೀನಿ. ನಾಳೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ನೀವು ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಮೆಂಟ್ ಮಾಡಿರ್ತೀರೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.